ನಿಜ ಹೇಳೇನ ಗೆಳತಿ ಕಿವಿ ಬಂದ ನಿಜ ಹೇಳೇನ ಹಿಡಿಸಿದಾಗಿಂದ ಹೊಟ್ಟಿಗೆ ಕೊಳ್ಳಿಲ್ಲ ಕಣ್ಣಿಗೆ ನೆತ್ತಿಲ್ಲ ಯಾರು ನೋಡಿದ್ರು ಸಂಗಿ ಕಣ್ಣಂಗ ಕಾಣಕತ್ತಾರ್ರಿ ಮಣ್ಣು ಮಕ್ಕೊಂಡಾಗ ಕನಸಿನಾಗ ಸಂಗಿ ಬಂದ ಉಮ್ಮ ಕೊಟ್ಟಂಗ ಆಗತ್ರಿ ಎಚ್ಚರ ನೋಡ್ತಂಡ್ರಿ ಅದ ನಾಯಿ ನಮ್ಮ ನಾಯಿ ಸಲಕ್ ನಮ್ಮ ಸಂಗಿ ಕಂಡಂಗ ಕಾಣಕತ್ತಾರ್ರಿ ಏ ನನ್ನ ಸಂಗಿ ನಿನ್ನ ಸಲುವಾಗಿ ನನ್ನ ಜೀವ ಮರ ಮರ ಮರಗಾಕತ್ತೈತಿ ತಿರುಗುನು ಸಂಚಾರ ಜೋಕಾಲಿ ಆಡೋನು ಬೆಳತಾನ ಕೈ ಮಾಡಿ ಕೇಳಿದ್ದ ಕೊಡಿಸುತ್ತಾನ ನಿನಗ ಜಾತ್ರೆ ಮಾಡಿಸುತ್ತಾನ ಕರೆಗಳ ಬರ್ತಿಲ್ಲ ನೀನ ನನಗ ಸಿಗದಿಲ್ಲ ನೀನ ಜಾತ್ರೆಗೆ ಬರ್ತಿಲ್ಲ ನೀನ ಎಲ್ಲಿ ಸಿಗದಿ ಹೇಳ ನೀನ ಜಾತ್ರೆ ಇರ್ತೈತಿ ಸಂಶಾನ ಏನು ತಗದೆ ಯಪ್ಪ
ನಾ ಇಷ್ಟಪಟ್ಟ ಕಂಡಿದ್ದ ಕನಸು ನನಸು ತಿಳಿದಂಗ ಆಗಕತ್ತೈತ್ರಿ. ಈಗ ಶಕ್ತಿ ನಿನ್ನಲ್ಲಿ ಯಪ್ಪ ದೇವ್ರ ಸಿದ್ಧಾರೂಢ ನಿನಗೆ ಮುಂಜಾನೆ ಆಯ್ತು ಬಂದ ಜೋರ್ಗಾಯ ವರ್ಷಪ್ಪ. ನಾ ಇಷ್ಟಪಟ್ಟ ಕಂಡಿದ್ದ ಕನಸು ಮಾಡುವಪ್ಪ ನನ್ನ ತಂದೆ. ಮತ್ತೇನ್ರಿ ಗಿದಾಪತಿಯವ್ರ ಯಾವ್ದು ದಾರಿ ಕಾಯಕತ್ತೀರಿ? ಅಯ್ಯೋ ನಿನ್ನ ದಾರ ಕಾಯಕತ್ತನ ಬಾರ ನನ್ನ ಮದರಂಗಿ. ಅಯ್ಯಯ್ಯೋ ನನ್ನ ದಾರಿನ ಕಾಯಕತ್ತೀರ? ಅಲ್ಲ ಸಂಜಿ ಹಾ. ಮದುವೆ ಆಗೋಣ ಅಂತ ಹೇಳಿ ಹೋದಾಕಿ 3 ತಿಂಗಳ ಪತ್ಯನ ಹಚ್ಚಿಲ್ಲ ಅಲ್ಲಿ. ಏನ ನೀವು ಮರೆಯ ನಾ ಹೇಳಿದ ಕೆಲಸ ಏನೇನ್ ಮಾಡಿದಿ? ಸಂಗು ಹಾ ಏನನ ಬಂಗಾರ ಸಂಗು ಅಯ್ಯ, ಮದುವೆ ಆದಂಗೆಲ್ಲ ನಾನು ಎಲ್ಲ ಆಸ್ತಿ ನಿನಗ ಬರಿತೇನೆ. ನನಗ ಹಿಂದೂ ಇಲ್ಲ ಮುಂದೂ ಇಲ್ಲ. ಅಲ್ಲ ನೀನು ಮದುವೆ ಆಗೋದು ಒಂದ ಬಾಳ ಬಾವ್ಯಾಗ ಹೋಗಿ ಬೀಳೋದು ಒಂದ. ಯಾಕ ಸಂಗು ಏನಾತೆ? ಮತ್ತಿನೇನ ಹಿಂದೂ ಇಲ್ಲ ಮುಂದೂ ಇಲ್ಲ ಹಿಂಗೆಲ್ಲ ಅಂತಿದ್ಯಲ್ಲ ನೀನು ಹೋಗ್ಕೊಂಡು ಏನ್ ಮಾಡ್ಲಿ ಅಂತ. ಏ ಸಂಗು ಹಾ. ಅನುಮಾನ ಹತ್ರ ತಗೊಂಡು ಎಲ್ಲ ಹಳೆ ಎತ್ತ ಹಳ್ಯಾಗ ಹೊಡ್ರು ಈಜ ತಡ ಸೇರ್ತಂತ. ಇನ್ನು ವಯಸ್ಸಿಗೆ ಬಂದ ಹುಡುಗಿ ಲಗುನ ಮದುವೆ ಆಗ್ಬೇಕ, ಇಲ್ಲಾಂದ್ರ ತಂಡಿ ದಿನದಾಗ ಸೀಜನ್ ಬಾದಕ್ಕತ್ತ ನೋಡ. ಅಲ್ಲ ಅವನು ನನ್ನ ಮದುವೆ ಆಗ ಅಂತ 3 ಮಂದಿ ಗಂಟು ಬಿದ್ದಾರ. ಅದ್ರಾಗ ನಾ ಯಾರನ್ನಂತ ಮದುವೆ ಆಗ್ಲಿ ಅನ್ನೋದಾಗ ಗೊತ್ತಾಗಲ್ದು ಮರಯ್ಯ. ಸಂಗು ಹಾ ಅಲ್ಲ ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಸ್ಪರ್ಧೆ ಇಟ್ಟಿನಿ. ಆ ಸ್ಪರ್ಧೆ ಒಳಗೆ ಯಾರು ಗೆಲ್ತಿರಲ್ಲ ಅವ್ರು ನಾನು ಮದುವೆ ಆಗೋದು. ಸ್ಪರ್ಧೆ ಇಟ್ಟೆ ಹಾ ಸಂಗು. ಹಾ ಆ ನಿನ್ನ ಸ್ಪರ್ಧೆ ಬೇಕಾಗಿರ್ಲಿ, ಹಾ ಅದ್ರಾಗ ಗೆದ್ದ ನಾನ ನಿನ್ನ ಮದುವೆ ಆಗ. ನೀನು ನನ್ನ ಮದುವೆ ಆಗವ ಎಲ್ಲಾರ ಬಡ್ಕೊಂಡು ಎತ್ತತ್ತಿ. ಇಲ್ಲ ನಮ್ಮ ಗುರಿ ಒಮ್ಮೆ ಹೊಡೆದ್ರ ಹಾ ಇರ್ಲ ಅದ್ರ ಹಂಗಾದ್ರ ಆ ಸಮಯ ಬರ್ನಲ್ಲಿ ನಾ ಬಂದ ಕೂಡಿಸ್ತೀನಿ ಅಂತ ಎಲ್ಲರಿಗೂ ಸ್ಪರ್ಧೆ ಇಡ್ತೀನಿ. ಆಮೇಲೆ ನೋಡೋಣಂತ ಯಾವ ಮದುವೆ ಆಗ್ತಾನ ಯಾವ ಇಲ್ಲ ಯಾವ ಹೋಗ್ತಾನ ಅಂತ. ಸಂಗು ಹಾ ಅಲ್ಲಿವರೆಗೆ ಹಾ ಏನಾರ ಒಂದ್ ಸ್ವಲ್ಪ ಧೂಳು ಎಬಸಲ್ಲ ಹೆಂಗಂತೀಯ? ಎಬಸಲ್ಲ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಗಡಿ ಬಿಡಿಗಿ ತಾಳ ಗಡಿ ಬಿಡಿಗಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನಿನ್ನ ಹುಡುಗಿ ಬರ್ತಾಳ ನಿನ್ನ ಹುಡುಗಿ. ಬರ್ತಾಳ ನನ್ನ ಹುಡುಗಿ.
ಹುಡುಗಿ ಕಾಲೇಜ ಹುಡುಗಿ ಗಡಬಡ ಮಾಡಿ ಕಾಲೇಜ ಹುಡುಗಿ ಗಡಬಡ ಮಾಡಿ ಕಾಲೇಜ ಹುಡುಗಿ ಗಡಬಡ ಮಾಡಿ ಬಿಟ್ಟಾಳ ಹುಡುಗಿ ದೊಡ್ಡ ಹವಾ ಆತು. ಬರಲಿ ಇಲ್ಲ ನಮಗಿಲ್ಲ ನಾಗಿ ನಿನ್ನ ಗಿಡದಾಗ ಬಾರಿ ಮಾವಿನಕಾಯಿ ಆಯ್ತಾ 3 ಮಂದಿನ ಕೂಡಿಸ್ತೀನಿ ಸ್ಪರ್ಧೆ ಇಡ್ತೀನಿ ಅದ್ರೊಳಗ ಗೆಲ್ಲಕ್ ರೆಡಿ ಆಗು ಆಯ್ತಾ ನಾಳೆ ನಾಳೆ. ಚಾಲೋನ ನಂದ ಕಾಮಿನಿ ಹೇಗಿದೆ ನಮ್ಮ ಮನೆ ವಾತಾವರಣ? ಕಾಮಿನಿ ನೋಡು ಕಾಮಿನಿ, ನಮ್ಮ ಅಣ್ಣ ಅತ್ತಿಗೆಯರ ಪರಿಶ್ರಮದಿಂದ ಈ ರಾಮಾಪುರದಲ್ಲಿ ನಾನು ದೊಡ್ಡ ಡಾಕ್ಟರ್ನಾಗಿ ಬರಬೇಕಾದರೆ ಅವರೇ ಮೂಲ ಕಾರಣ. ನನ್ನ ಓದಿಗಾಗಿ ನಮ್ಮ ಅಣ್ಣ ಸಾಕಷ್ಟು ಆಸ್ತಿಯನ್ನು ಮಾರಿದ್ದಾರೆ. ಅವರ ಆಸೆಯಂತೆ ನಾವಿಬ್ಬರು ದುಡಿದು ಅವರ ಮಾರಿದ ಹೊಲವನ್ನು ಪುನಃ ಬಿಡಿಸಿಕೊಂಡರೆ ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗಿಯಿತು. ಕಾಮಿನಿ ಕಾಮಿನಿ, ನಾನು ಮಾತನಾಡುತ್ತಲೇ ಇದ್ದೇನೆ, ನೀನು ನೋಡಿದರೆ ಯಾವುದೋ ಲೋಕದಲ್ಲಿ ಕಳಕಳೆಯಾಗಿದ್ದೀಯಲ್ಲ, ಯಾಕೆ ಏನಾಯ್ತು? ಹಾಗೇನಿಲ್ಲ ರೀ, ನಿಮ್ಮ ಅಣ್ಣ ಅತ್ತಿಗೆ ಅವರನ್ನು ಎಷ್ಟೊಂದು ಹೊಗಳಿದ್ರು ತುಂಬಾನೇ ಕಡಿಮೆ, ಆದರೆ ಅವರೊಂದು ಕರುಣಾಮೂರ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಈ ಆಸ್ಪತ್ರೆ ಕಟ್ಟಿಸಲು ನಮ್ಮ ಅತ್ತಿಗೆ ಅವರು ತಮ್ಮ ತವರ ಮನೆಯವರು ಉಡುಗೊರೆಯಾಗಿ ಕೊಟ್ಟಿರುವ 10 ತೊಲೆ ಬಂಗಾರ ಮಾರಿ ಹಣದ ಸಹಾಯ ಮಾಡಿದ್ದಾರೆ. ಅವರ ತ್ಯಾಗದ ಋಣವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಈ ನಮ್ಮ ಮನೆತನ ಬಂಗಾರದ ಕಳಸವಿದ್ದಂತೆ. ನೋಡ್ರಿ, ನನಗಂತೂ ತುಂಬಾ ಬೇಸರವಾಗಿದೆ. ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸಿನಿಮಾ ಅಂದರೆ ಓಕೆ, ಊಟ ಮಾಡಲು ಅಣ್ಣತ್ತಿಗೆಯರು ಮನೆಯಲ್ಲಿ ದಾರಿ ಕಾಯುತ್ತಿರ್ತಾರೆ. ಮನೆಗೆ ಹೋಗಿ ಊಟ ಮಾಡಿದ್ರಾಯ್ತು. ಅಲ್ಲ ರೀ, ಅದೇ ರೊಟ್ಟಿ ಪಲ್ಯ ತಿಂದು ತಿಂದು ನನಗಂತೂ ಬೇಸರ ಹೋಗಿದೆ. ನಾನಂತೂ ಇವತ್ತು ಹೋಟೆಲ್ನಲ್ಲಿ ಊಟ ಮಾಡೋದು. ಮನೆಯಲ್ಲಿ ಅಣ್ಣ ಅತ್ತಿಗೆ ತಪ್ಪು ತಿಳಿದುಕೊಳ್ಳೋದಿಲ್ಲವೇ ಚಿನ್ನ? ಆಯ್ತು ಚಿನ್ನ, ಅದಕ್ಕೂ ಮೊದಲು ನಿನ್ನ ಹೃದಯದಿಂದ ಮೂಡಿ ಬರಲಿ ಒಂದು ವಿಷಾದ ಪ್ರೇಮಗೀತೆ. ಹಾ ಹಾ, ಅವ್ರು ತಿಳಿದುಕೊಳ್ಳಲಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಹಣ ನಾವು ಕೊಡ್ತೀವಿ, ಅವ್ರು ಕೊಡಲ್ಲ. ನಿಮ್ಮ ಆಸೆ ಇದೆ, ನಾನು ಹಾಡ್ತೀನಿ. ಪ್ರೀತಿಗೆ
ಹಾಯ್ ಮಿತ್ರ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನೀವು ಇಲ್ಲಿ? ಈಗ ನಾನು ಇದೇ ಊರಿನ MLA ಅವರ ಪಿ ಆಗಿ ಕೆಲಸ ಮಾಡುತ್ತಿದ್ದೇನೆ. ಅಂದ ಹಾಗೆ ಇವರ್ಯಾರು? ಇವಳು ನನ್ನ ಧರ್ಮಪತ್ನಿ ಕಾಮಿನಿ. ಬ್ಯಾಂಕಿನಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಅವಸರದಲ್ಲಿ ಮದುವೆಗೆ ಹೇಳುವುದನ್ನು ಮರ್ತೇ ಬಿಟ್ಟೆ. ತಪ್ಪು ತಿಳಿದುಕೊಳ್ಳಬೇಡ ಮಿತ್ರ. ಹಾ ಕಾಮಿನಿ, ಇವರು ನನ್ನ ಆತ್ಮೀಯ ಗೆಳೆಯ ಅನಂತ. ಹಾ ಹಾ, ನಮಸ್ಕಾರ. ಮಿತ್ರ, ನಿನಗೊಂದು ವಿಷಯ ತಿಳಿಸುತ್ತೇನೆ, ನೀನು ತಪ್ಪು ತಿಳಿದುಕೊಳ್ಳಬೇಡ. ಹೇಳು ಮಿತ್ರ, ಅದ್ಯಾವ ವಿಷಯ? MLA ಸಾಹೇಬರು ಊರ ಮುಂದಿನ ತೋಪವನ್ನು ಕಡಿದು ನಿರ್ಭೋಗಿ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಕಾರ್ಖಾನೆ ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ನಿಮ್ಮ ಅಣ್ಣನವರು ದೊಡ್ಡದೊಂದು ಫ್ಯಾಕ್ಟರಿ ಕಟ್ಟಬೇಕೆಂದು ವಿರೋಧ ಮಾಡುತ್ತಿದ್ದಾರೆ. ಸುಮ್ಮನೆ ದೊಡ್ಡವರ ಇರೋದ ಹಗೆತನವನ್ನು ಯಾಕೆ ಕಟ್ಟಿಕೊಳ್ಳುವುದು ಮಿತ್ರ? ಅವರೊಂದಿಗೆ ಕೈ ಜೋಡಿಸಿದರೆ ಮಾರಿದ ಹೊಲವನ್ನು ಮರಳಿ ಪಡೆಯಬಹುದಲ್ಲ ಮಿತ್ರ? ನೋಡು ಮಿತ್ರ, ನಮ್ಮ ಅಣ್ಣನವರು ಈ ರಾಮಾಪುರದಲ್ಲಿ ಕಲಿಯುಗದ ದೇವರು. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ತೀರ್ಮಾನವೇನು ಒಳ್ಳೆಯದು, ಆದರೆ ಅದರಿಂದ ಅವರಿಗೇನು ಲಾಭವಾಗುತ್ತದೆ? ಹೌದ್ರಿ, ನಿಮ್ಮ ಗೆಳೆಯ ಹೇಳೋ ಮಾತು ನಿಜವಿದೆ. ಈ ಊರ ಹೊಸಬರಿ ನಿಮ್ಮ ಅಣ್ಣನವ್ರಿಗೆ ಹೇಗೆ ಬೇಕು? ಹಾ ಮಿಸ್ಟರ್ ಜನಾರ್ದನ್ ಅವರೇ, ಅವ್ರಿಗೆಲ್ಲ ನಾನ್ ತಿಳಿಸಿ ಹೇಳ್ತೀನಿ. ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ರಿ. ತಿಳಿದೆ? ಬನ್ನಿ ನಾವು ಹೊಡೋಣ. ಅಂತೂ ನನ್ನ ದಾರಿ ಸುಗಮವಾಯಿತು. ಎಲೆ ಜಾನಕಿ, ಅಂದು ನನಗೆ ಕಣ್ಣ ಮುತ್ತಲೆ ಆಟ ಆಡಿಸಿ ಎನ್ನ ಅಂತರಂಗಕ್ಕೆ ಮರೆಯಲಾರದಂತ
ಗಾಯ ಮಾಡಿರುವಿಯಲ್ಲ, ಅದೇ ಮೋಸದಿಂದ ಈಗ ನಿಮ್ಮ ಸಂಸಾರದ ನಾಟಕದ ಸೂತ್ರಧಾರನಾಗಿ ಅಕ್ಕ ತಂಗಿ ಅಣ್ಣ ತಮ್ಮಂದರಲ್ಲಿ ವಿಷದ ಬೀಜವನ್ನು ಬಿತ್ತಿ ನಿಮ್ಮ ಸಂಸಾರವನ್ನು ಧೂಳಿ ಪಡದಂತೆ ಮಾಡುತ್ತಾನೆ ಈ ಜರಚಂದನ ಓತದಲ್ಲಿ ಹುಟ್ಟಿರುವ ಈ ಜನಾರ್ದನ. ಬಹುದಿನಗಳಿಂದ ಎನ್ನ ಅಂತರಂಗದಲ್ಲಿ ಪ್ರತಿಧ್ವನಿಸುತ್ತದೆ ಜಾನಕಿ ರೂಪದವನು. ಕೈಲಾಸದಲ್ಲಿ ಶಿವಪಾರ್ವತಿಯರು ಎಚ್ಚೆತ್ತವಾಗಿ ಆನಂದ ಸಾಗರದಲ್ಲಿ ಶಿವನೃತ್ಯ ತಾಂಡವಾಡಿದಂತೆ ಭಾಸವಾಗುತ್ತದೆ ಎನ್ನ ಮನದಲ್ಲಿ. ಕಂಡ ಕನಸು ನೆನಸಾಗಿಯೇ ಒಳಿದುಕೊಂಡಿದೆ. ಆ ಸುರ ಸುಂದರಾಂಗಿನಿ ಜಾನಕಿ ಈ ಕಡೆಗೆ ಬರುವಂತೆ ಕಾಣುತ್ತದೆ. ನೋಡಿ ಬಿಡುತ್ತೇನೆ. ಸುರಸುಂದರಾಂಗಿನಿ, ಎಲ್ಲಿಗೆ ಹೊರಟಿರುವೆ? ಯಾರು ನೀವು? ಪರಸ್ತ್ರೀಯನ್ನು ಈ ರೀತಿ ಮಾತಾಡಿಸೋದು ಒಳ್ಳೆದಲ್ಲ. ಯಾರು ನೀವು? ನೋಡು ಜಾನಕಿ, ಸುಮಾರು ವರ್ಷಗಳ ಹಿಂದೆ ನಾನು ನೀನು ಒಂದೇ ಕಾಲೇಜಿನಲ್ಲಿ ಕಲಿತಿದ್ದು, ಕೂಡಿಯೇ ಕಾಲಿದ ವಾಸ್ತುಕ ಉತ್ಸವದಲ್ಲಿ ನವ ದಂಪತಿಗಳಾಗಿ ಪಾತ್ರ ಮಾಡಿದ್ದು ನೆನಪಿಲ್ಲವೇ? ಇದೇ ಊರಿನ ರಮಾನಾಥನ ಹೆಂಡತಿಯಾಗಿ ಬಂದಿದ್ದು ಕೇಳಿ ನನಗೆ ಬಹಳ ಸಂತೋಷವಾಯಿತು. ತುಂಬಾ ಒಳ್ಳೆಯದು. ಸಮಯ ಸಿಕ್ಕಾಗ ಒಂದ್ಸಲ ಮನೆಗೆ ಬಂದು ಚಾ ಕುಡ್ಕೊಂಡು. ಒಂದು ಸಲ ಯಾಕೆ ಜಾನಕಿ? ಪ್ರತಿನಿತ್ಯವೂ ನಿನ್ನ ಮನೆಗೆ ಬರುತ್ತೇನೆ. ಆದರೆ ನೀನು ನನ್ನದೊಂದು ಆಸೆ ತೀರಿಸಿದರೆ ಮಾತ್ರ. ಹೇಳಿ, ನಿಮ್ಮ ಆಸೆ ಯಾವುದು? ಕಾಲೇಜಿನಲ್ಲಿ ನವ ದಂಪತಿಗಳಾಗಿ ಪಾತ್ರ ಮಾಡಿದ್ದು ನಿಜವಾಗಬೇಕಾಗಿತ್ತು. ಆದರೆ ಆ ವಿಷಯ ಕೈ ಮೀರಿ ಹೋಗಿದೆ. ನನ್ನ ಅಂತರಂಗದಲ್ಲಿ ನಿನ್ನ ರೂಪ ಹಾಗೆ ಉಳಿದುಕೊಂಡಿದೆ. ಎಲೆಮರೆ ಕಾಯಿಗಳಂತೆ ಪ್ರೇಮಿಗಳಾಗಿ ನಾವೇಕೆ ಕಾಲ ಕಳೆಯಬಾರದು? ಅಂದ್ರೆ ಈಗ ನಾನು ನಿಮ್ಮ ಅಂತರಂಗದ ಪ್ರಿಯ ಸೆಟ್. ಒಂದು ವೇಳೆ ಆಗದಿದ್ರೆ? ಆಗದಿದ್ದರೆ ಅಣ್ಣ ತಮ್ಮಂದರಲ್ಲಿ ವಿಷದ ಬೀಜವನ್ನು ಬಿತ್ತಿ ನಿಮ್ಮ ಸಂಸಾರ ಧೂಳಿ ಪಟದಂತೆ ಮಾಡಿಬಿಡುತ್ತಾನೆ ಈ ಜರಚಂದನ ಓತದಲ್ಲಿ ಇರುವ ಈ ಜನಾರ್ದನ್. ಏ ಹುಚ್ಚು ನನ್ನ ಮಗನ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. 10 ಹಳ್ಳಿಗೆ ರೈತರು ಅವರನ್ನ ಬೇರ್ಪಡೆ ಮಾಡುವುದಕ್ಕೆ ನಿಮ್ಮೊಬ್ಬನಿಂದಲೂ ಸಾಧ್ಯವಿಲ್ಲ. ಸರಿ, ದಾರಿ ಬಿಡು. ದಾರಿ ಬಿಡು. ಈ ನಿನ್ನ ಸುಂದರವಾದ ದುಂಡ ದೇಹವನ್ನು ಅಪ್ಪಿ ಮುದ್ದಾಡಬೇಕೆಂದು ಹಾತುರಿಯುತ್ತದೆ ಎನ್ನ ಮನ. ಜಾನಕಿ, ಸೊಮ್ಮನೆ ಒಲಿದು ಬಾರಲೇ ಎನ್ನ ಮಾಯ. ನಿನ್ನ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಕಂಡ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಿದ್ದಾದ್ರೆ ಮುಗಿಯಿತಲೇ ನಿನ್ನ ಆಯುಷ್ಯ. ಅದು ಅಲ್ಲದೆ ಹೆಣ್ ಭಾರತದ ನಾರಿ ಒಂದು ಸಲ ಸಟ್ಟು ಹೊಡೆದು ನಿಂತ್ರೆ ಮುಗಿದು ಹೋಯ್ತು ನಿನ್ನ ಆಯುಷ್ಯ. ಈ ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ಈ ಸುಂದರವಾದ ಪರಿಸರದಲ್ಲಿ ಎನ್ನಡಿಗೆ ಮುಡಿಯಿಟ್ಟು ಅಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಹಸಿರ ಹುಲಿಯಂತೆ ಜಿಂಕರಿಸಿ ಅನುಭವಿಸಬೇಕಾಗುವುದು ಈ ನಿನ್ನ ಯೌವನ ತುಂಬಿದ ಶೀಲವನ್ನು. ಪಶುವೆ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನಾಗರ ಹಾವಿನಂತೆ ನಾನು ನಿನ್ನನ್ನು ಕಚ್ಚಿ ಸಾಯಿಸಬೇಕಾಗುತ್ತದೆ. ನೀನು ಹಾವಾದರೆ ನಾನು ಮುಂಗುಚಿ ನಿನ್ನೊಡನೆ ಚೆಲ್ಲಾಟವಾಡಿ ಸಾಯಿಸಿ ಬಿಡುತ್ತೇನೆ. ಒಮ್ಮನೆ ಕಾಲಹರಣ ಮಾಡದೆ ಒಲೆಲುವ ಎನ್ನ ರಸ ತುಂಬಿದ ರಸಪೂರಿ ಮಾಡಿದ ಇವನಿಗೆ ಕಾಮದ ಪಿತ್ತ ನೆತ್ತಿಗೆ ಏರಿದೆ ಅಂತ ಕಾಣುತ್ತೆ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಪಾರಾಗುವುದೇ ಒಳ್ಳೆಯದು. ನೋಡು ಜಾನಕಿ, ಸೊಮ್ಮನೆ ನನ್ನನ್ನು ಸತಾಸಬೇಡ. ನೀನಾಗಿ ಬಂದು ಬಿಗಿದಪ್ಪಿದರೆ ಸರಿ, ಎಲ್ಲವಾದರೆ ಆ ಕಾಡಿನ ಮುರುಘ ರಾಜನಂತೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಅನುಭವಿಸಬೇಕಾಗುವುದು ಈ ನಿನ್ನ ಯೌವನ ತುಂಬಿದ ಜೀವನವನ್ನು. ಎಲೆ ಬಾರ ಕಾಮದ ಪಶುವೆ, ನಾ
ಪತಿ ಶಿರೋಮಣಿ. ನನ್ನನ್ನು ಹುಟ್ಟಿದ್ದೆ ಆದ್ರೆ ಸುಟ್ಟು ಬೂದಿಯಾಗಿ ಹೋಗವೆ. ನಾನೊಬ್ಬಳು ನಿನ್ನ ಒಡ ಹುಟ್ಟಿದ ತಂಗಿ ಅಂತ ಹೇಳ್ಕೊಂಡು ಬಿಟ್ಟು ಬಿಡು. ತಂಗಿ ಈ ಸಮಾಜದಲ್ಲಿರುವ ಹೆಂಗಸರೆಲ್ಲ ತಂಗಿ ಎಂದು ಭಾವಿಸಿದರೆ ನನ್ನಂತ ಯುವಕರ ಆಸೆ ಏರಿ ಇರುವುದು ಯಾವಾಗ? ಈ ನಿನ್ನ ಹರಿಕಥೆ ನನಗೆ ಬೇಕಾಗಿಲ್ಲ. ಈಗ ಕೇಳುವ ಸಲಹೆಯೂ ನನಗಿಲ್ಲ. ಆ ಎನ್ನ ಚಂದುಳದ ಚೆಲುವೆ ಎನ್ನ ಕಾಮದ ದಾವನ್ನು ನಿಮ್ಮಪ್ಪನ ಹೊಟ್ಟೆ ಮಗನೇ ನೀನಾಗಿದ್ರೆ ಬಾರಲೆ ಹೇಳಿ ನನ್ನ ಮಗನೇ ಹುಟ್ಟಿ ನೋಡ್ಬಾ. ನೀನ್ ಯಾವ ಸೀಮೆ ಗಂಡಸಲೇ? ಗಂಡಸ ಈ ನೀತಿ ಹೊತ್ತ ಗಂಡಸನಿಗೆ ಅದು ಈ ಜಗದಿಕ್ಕ ವೀರನಿಗೆ ಸವಾಲು ಹಾಕುವೆಯ ಬಣ್ಣದ ಎಣ್ಣೆ? ಕಂಟ್ರಿ ನನ್ನ ಮಗನ ನಿಜವಾದ ಗಂಡಸು ಯಾರು ಗೊತ್ತೇ? ಹಗಲು ರಾತ್ರಿ ಬಿಸಿಲು ಎನ್ನದೆ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ತಂದೆ ತಾಯಿಗಳನ್ನು ಬಿಟ್ಟು ಹಸುವು ನೀರಡಿಗೆ ಎನ್ನದೆ ನಮ್ಮ ದೇಶದ ಗಡಿಯಲ್ಲಿ ನಿಂತುಕೊಂಡು ನಮ್ಮ ಬಾಳರನ್ನು ಕಾಯ್ತಾ ಇದ್ದಾರಲ್ಲ, ಅವರಲ್ಲೇ ವೀರ ಸೈನಿಕರು ನಿಜವಾದ ಗಂಡಸರು. 74 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವ ರೈತ ಹುಲಿ. ನಮ್ಮ ದೇಶಕ್ಕೆ ಅನ್ನ ಹಾಕುವ ಒಬ್ಬ ರೈತನಿದ್ದಾಗಲ್ಲ, ಅವನೇ ನಿಜವಾದ ಗಂಡಸು. ನೀನ್ ಯಾವ ಗಂಡಸಲೇ ನನ್ನ ಮಗನ? ಗಂಡಸು ಚೆನ್ನಾಗಿ ತಿಳಿದುಕೊಂಡಿರುವೆ ನಿಜವಾದ ಗಂಡಸರು ಯಾರೆಂದು. ಈ ನಿನ್ನ ಹರಿಕಥೆ ನನಗೆ ಬೇಕಾಗಿಲ್ಲ. ಈ ಸುಂದರವಾದ ಪರಿಸರದಲ್ಲಿ ಕನ್ನಡಿಗೆ ಮುಡಿಯಿಟ್ಟು ಅಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಈ ನಿನ್ನ ದೇಹವನ್ನು ಬೆತ್ತಲೆ ಮಾಡಿ ಅನುಭವಿಸಬೇಕಾಗುವುದು. ಮುಟ್ಟಾಳ ಮಗನೇ, ನನ್ನನ್ನು ಯಾರಂತ ತಿಳ್ಕೊಂಡಿರ್ವಿಯೋ? ನಾನು ಉತ್ತರ ಕರ್ನಾಟಕದ ಹೆಣ್ಣು. ಅಂಪ ಚಟ್ನಿ ಬಿಳಿ ಜೋಳದ ರೊಟ್ಟಿ ತಿಂದು ಬೆಳೆದಕ್ಕೆ ನಾನು ಮಗನ ಒಂದು ಗುದ್ದಿದ್ದಂದ್ರೆ ರೊಟ್ಟಿ ಮಾಡ್ಕೊಂಡು ಸಾಯ್ತಿ. ನಿಲ್ಲು. ನೋಡು ಜಾನಕಿ, ಏನೇನು ಕಲ್ಪನ ಕಟ್ಟಿಕೊಂಡು ಸುಟ್ಟುಕೊಂಡು ಸಾಯೋದು ಒಳ್ಳೆಯದಲ್ಲ. ಮೂರೇ ಮೂರು ಅನ್ನೋದ್ರೊಳಗಾಗಿ ನೀನೇ ನೀನಾಗಿ ಬಂದು ಬಿಗಿದಪ್ಪಿದರೆ ಸರಿ, ಇಲ್ಲವಾದರೆ ಈ ನಿನ್ನ ದೇಹವನ್ನು ಎತ್ತರೆ ಮಾಡಿ ಅನುಭವಿಸಬೇಕಾಗುವುದು. ಹುಚ್ಚು ನನ್ನ ಮಗನ, ಹೆಣ್ಣು ಅಂದ್ರೆ ಉಂಡು ಬೀಸಾಕುವ ಎಲೆ ಅಂತ ತೀರ್ಕೊಂಡಿದ್ಯಾ? ಹೋಗ್ಲಿ ಬಿಡು. ಈಗ ನನಗೊಂದು ಕಂಡೀಷನ್ ನೀನು ಒಪ್ಪುವುದಾದ್ರೆ ಮಾತ್ರ. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲಮ್ಮನ ಮನತಂಸಬಾರದೆ ಒಂದು ಇಂಪಾದ ಪ್ರೇಮ ಗೀತೆನಾದ್ರೂ ಆಡಿ. ಅದೊಂದು ಉಳ್ದೈತಿ. ಈ ಜೀವನಿಗಾಗಿ
ಚಿತ್ರಗೋಗಿ ಈ ಹೃದಯ ಚಿತ್ರಗೋಗಿ ಮ್ಯಾನ್ ಇಸ್ ಪ್ರಪೋಸ್ ಬಟ್ ವಾಟ್ ಇಸ್ ದಿಸ್ ಪ್ರಪೋಸ್ ಕವಿ ಕಾಳಿದಾಸನ ಶತುಮಲೆ ಪಾದ ಶಾತುಮಲೆ ಈಗ ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀನಿ 1 2 3 ಹೇಳೋದ್ರೊಳಗಾಗಿ ನೀವು ಬಂದು ನಾನು ಬಿಗಿದಪ್ಪಿಡಿ ಆಯ್ತಾ ಅಲಾ ಬಂಡ ಹೆಣ್ಣೆ ಕೊನೆಗೂ ತೋರಿಸಿ ಬಿಟ್ಟಿಯ ಆ ನಿನ್ನ ನರಿ ಬುದ್ಧಿಯನ್ನು ನೀನು ಭೂಗರ್ಭದಲ್ಲಿ ಅಡಗಿದ್ದರೂ ಸರಿ ನಿನ್ನ ದೇಹದ ಸುಖವನ್ನು ಅನುಭವಿಸಲ ಬಿಡಲಾರ ಈ ಜಗವಿ ಕವೀರ ಜನಾರ್ದನ. ಎಲೆ ಜಾನಕಿ, ನೀನು ನನಗೆ ಎಂದು ಮೋಸ ಮಾಡಿ ಹೋದಿ ಎಂದಾಗ